ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ ಅನ್ನೋ ಚರ್ಚೆ ಮಾಧ್ಯಮದಲ್ಲೂ ಕೂಡ ನಡೀತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ದೃಶ್ಯ ಮಾಧ್ಯಮಗಳಲ್ಲಿ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ನೀವು ನಂಬೋದೆಲ್ಲ ನಾನು ಇವತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಕೂತಿದ್ದೇನೆ. ಯಾಕೆಂದರೆ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ವಿಚಾರವನ್ನು ಮುಂದೆ ಇಟ್ಕೊಂಡು ನಾನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಬೆಳಗ್ಗೆ ನಾನು 7 ಗಂಟೆಗೆ ದೂರವಾಣಿ ಕರೆ ಮಾಡಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರು ಕೂಡ ವಿವರನ ಕೇಳಿದರು. ನಾನಿಲ್ಲ ಅಧ್ಯಕ್ಷ, ನಾನು ದೆಹಲಿಗೆ ಬಂದು ನಾನು ಮಾಹಿತಿನ ಕೊಡಬೇಕು ಅಂತೇಳಿ ನಾನು ಮಾನ್ಯ ಆರ್ ಅಶೋಕರು ಹೋಗ್ತಾ ಇದ್ದೇವೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಸತ್ಯಶೋಧನ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ. ಸಿ ಟಿ ರವಿ ಅವರು, ಮಹೇಶ್ ತೆಂಗಿನಕಾಯಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು, ಇದು ಎಲ್ಲವೂ ಕೂಡ ಒಂದು ಕಡೆ ಆದರೆ ನನಗನ್ನಿಸ್ತದೆ ನಾನಿವತ್ತು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನೀಗ ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಿದ್ದೇನೆ. ಗೌಪ್ಯ ಮತದಾನ ಇಲ್ಲಿ ಆಗಿರುವಂಥದ್ದು, ಗೌಪ್ಯ ಮತದಾನ ಆಗಿರುವಂಥ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ. ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂಥ ಕೆಲಸ ಆಗಬೇಕಾಗಿದೆ. ನಾನಿವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ವಿಪಕ್ಷ ನಾಯಕರು ಕೂಡ ಮಾತನಾಡ್ತೇನೆ. ಆ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲೇ ಶಾಸಕ ಪಕ್ಷ ಸಭೆ ಕರಿಬೇಕು ಅಂತೇಳಿ ನಾನು ಈ ಸಂದರ್ಭ ಹೇಳ್ತೇನೆ. ಈ ವಾರದಲ್ಲಿ ಖಂಡಿತ ನಾನು ನೋಡಿ, ನನ್ನ ಮನಸ್ಸಾಕ್ಷಿ ಅಂತೂ ಒಪ್ತಾ ಇಲ್ಲ ಇದನ್ನು. ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದೇವೆ ನಾನು ನೋಡ್ತಾ ಇದ್ದೇನೆ. ಯಾರು ಕೆಲವು ಜೆನ್ಯೂನಾಗೂ ಕೂಡ ಟೀಕೆನ ಆಗ್ತದಿಲ್ಲ ಅಂತ ಹೇಳ್ತಿಲ್ಲ, ಆದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ಒಂದು ರೀತಿ ಪರೋಕ್ಷವಾಗಿ ದಾಳಿ ಮಾಡ್ತಕ್ಕಂಥ ಕೆಲಸವು ಕೂಡ ಒಂದು ಕುತಂತ್ರ ಕೂಡ ನಡೀತಾ ಇದೆ. ಆದರೆ ಇದೆಲ್ಲವೂ ಕೂಡ ಒಂದು ಕಡೆ ಇರಲಿ. ಇಂಥ ಗಂಭೀರ ಆಗಿರ್ತಕ್ಕಂಥ ಘಟನೆ ನಡೆದಾಗ ಕಾರ್ಯಕರ್ತ ನೋವಾಗ್ತಕ್ಕಂಥ ಸಹಜ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಕ್ರಿಯೆ ಬರ್ತಕ್ಕಂಥದ್ದು ಕೂಡ ಸಹಜ. ಅದು ತಪ್ಪು ಅಂತಲೂ ನಾನು ಕೂಡ ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಪರಿಶ್ರಮದಿಂದ BJP ಟಿಕೆಟ್ ಮೇಲೆ ನಿಂತು ಜನರ ಆಶೀರ್ವಾದದಿಂದ ಗೆದ್ದು ಬಂದಿರತಕ್ಕಂಥ ನಮ್ಮ ಶಾಸಕರು ಎಲ್ಲೋ ಒಂದು ಕಡೆ ಇದಕ್ಕೊಂದು ಇತಿಶ್ಯನ್ನು ಹಾಡಲೇಬೇಕಾಗ್ತದೆ. ಹಾಗೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ನಾನು ಹಾಗಾಗಿ ಮತ್ತೆ ಈಗ ನಾನು ಮಾನ್ಯ ಆರ್ ಅಶೋಕ್ ಕೂಡ ಚರ್ಚೆ ಮಾಡೋದೇನಿಲ್ಲ. ಇದು ಶಾಸಕ ಪಕ್ಷ ಸಭೆ ಧರ್ಮಸ್ಥಳದಲ್ಲೇ ಕರಿಬೇಕು, ಅಲ್ಲೇ ಇತ್ಯರ್ಥ ಆಗಬೇಕು. ಇದು ನಾನು ತೀರ್ಮಾನ ಮಾಡಿದ್ದೆ.